ನಾನು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದೆ. ಹೋಗ್ಬಿಟ್ಟು ನಮ್ಮ ಮಾವಂಗೆ ಹೇಳಿದೆ. ನನ್ನ ಮದುವೆಗೆ ನಾನೇ ನಮ್ಮ ಮಾವನ ಹತ್ರ ಹೋಗ್ಬಿಟ್ಟು, ಅಂಕಲ್ ಐ ಲೈಕ್ ಯುವರ್ ಡಾಟರ್ ಅಂತ ಹೇಳಿ, ನನ್ನ ಹತ್ರ ದುಡ್ಡಿಲ್ಲ, ಆಸ್ತಿ ಇಲ್ಲ, ಬಟ್ ದುಡಿತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ, ಬದುಕ್ತೀನಿ ಅನ್ನೋದಿದೆ, ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ವೈಫ್, ಮೈ ಫ್ಯಾಮಿಲಿ, ಇಷ್ಟು ನನಗೆ ಕಾನ್ಫಿಡೆನ್ಸ್ ಇದೆ, ನೋಡಿ ಮದುವೆ ಮಾಡಿಕೊಡಿ. ಈ ಥರ ನಾನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಪ್ಪಿಗೆಯಲ್ಲಿ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ದೀನಿ. ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ, ನೋಡಪ್ಪ ಖುಷಿಯಾಗಿರೋಕ್ಕೆ ದುಡ್ಡು ಬೇಡಪ್ಪ ಅಂದರು ಅವರು. ನಾನು ದೇವ್ರ ಥರ ಅಂದರು. ನಾನು ಎಲ್ಲರೂ ನನ್ನ ಮಗಳಿಗೆ ಏನು ಕೊಡ್ತೀಯ, ಏನು ಸೆಕ್ಯೂರಿಟಿ ಇದೆ, ನನ್ನ ಹತ್ರ ಏನೂ ಇದ್ದಿಲ್ಲ ಆನೆಸ್ಟ್ಲಿ ಐ ಆಮ್ ಟೆಲ್ಲಿಂಗ್. ನನ್ನ ಹೆಂಡ್ತಿನೂ ಯೋಚನೆ ಮಾಡಲಿ ಅದ್ರ ಬಗ್ಗೆ ಏನು. ಅಷ್ಟು ನನ್ನನ್ನು ನಂಬಿ ಒಬ್ಬರು ಅವ್ರ ಲೈಫನ್ನು ಶೇರ್ ಮಾಡೋಕ್ಕೆ ಬರ್ತಾರೆ ಅಂದಾಗ ಜವಾಬ್ದಾರಿ ಹೆಚ್ಚಾಗುತ್ತೆ. ಜವಾಬ್ದಾರಿ ಬಂದಾಗ ನಿಮ್ಮ ಯೋಚನೆಗಳೆಲ್ಲನೂ ನಿಸ್ವಾರ್ಥವಾಗಿದ್ದಾಗ ಎಲ್ಲವೂ ಆ ರೂಟ್ ತಗೊಳುತ್ತೆ. ನಿಮಗೆ ಒಂಥರ ಯು ವಿಲ್ ಫೀಲ್ ಹ್ಯಾಪಿ. ಇವತ್ತಿನ ದಿವಸ ನಾನು ನನಗೋಸ್ಕರ ಬದುಕ್ತಾ ಇದ್ದೀನಿ ಇಲ್ಲ, ನಾನು ಅವಳಿಗೋಸ್ಕರ ಬದುಕ್ತಾ ಇದ್ದೀನಿ, ನಮ್ಮ ಅಮ್ಮಂಗೋಸ್ಕರ ಬದುಕ್ತಾ, ಮಾವಂಗೋಸ್ಕರ ಬದುಕ್ತಾ, ನಮ್ಮ ನಾಯಿಗೋಸ್ಕರ ಬದುಕ್ತಾ ಇದ್ದೀನಿ. ನನಗೋಸ್ಕರ ಅಂತ ನಾನು ಬದುಕೋದು ಕೆಲವೇ ಕ್ಷಣಗಳಷ್ಟೇ ದಿನಗಳಲ್ಲಿ.